ಮೊದಲು ನಮ್ಮ ಲಕ್ಷ್ಮಿ ಆಂಟಿಗೆ ಥ್ಯಾಂಕ್ಸ್ ಹೇಳಬೇಕು. ಆಹಾ, ಇಂಥ ಐಡಿಯಾ ಕೊಡ್ದಿದ್ರೆ ಅಯ್ಯೋ ನನ್ನ ಕೀ ಬಂಚಿನೂ ಸಿಗ್ತಾ ಇರಲಿಲ್ಲ, ಆ ಕಳ್ಳಿ ಸಿಗಾಕಂತನೂ ಇರಲಿಲ್ಲ. ಅತ್ತೆ ಹತ್ರ ಅವಳ ಬಂಡವಾಳನೂ ಬೈಲಾಯ್ತು. ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ. ಅಯ್ಯೋ ನೀನಾ? ನಾನು ಯಾರಪ್ಪ ಹಿಂಗ್ ಬರಿಸ್ಕೊಂತಾದ್ರೆ ಇಷ್ಟು ಜೋರಾಗಿ ಅಂತಾನ. ನಾನು ಗಾಬರಿಯಿಂದ ಓಡ್ ಬಂದೆ. ಏನಾಯ್ತು ಆಶಾ? ಯಾಕೆ ಯಾಕೆ ಹಿಂಗ್ ಓಡ್ ಬಂದೆ? ಆಂಟಿ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಮೊದ್ಲು ವಿಷಯ ಹೇಳಿ, ಏನಾಯ್ತು? ಅಕ್ಕಿ ಬಂದ್ ಸಿಕ್ತಾ? ಕಳ್ಳಿ ಯಾರು ಅಂತ ಗೊತ್ತಾಯ್ತಾ? ಹೇಳಿ ಮೊದ್ಲು. ಹೌದಾಂಟಿ, ಸಿಕ್ತು. ಕಳ್ಳಿನೂ ಸಿಕ್ಕಿದ್ಲು, ನನ್ ಕೀ ಬಂಚನೂ ಸಿಕ್ತು. ನೋಡಿ ಇಲ್ಲೇ ಇದಲ್ಲ, ನಾನು ಆಮೇಲೆ ಬರ್ತೀನಿ. ಹೌದೇನೆ ಆಶಾ? ಯಾರು ನಿನ್ನ ನಾದಿನಿನ ತಗೊಂಡಿದ್ದು? ನಾನು ಹೇಳ್ದಂಗೆ ಮಾಡ್ದೋ ಅಥವಾ ಏನ್ ಬೇರೆ ತರ ಏನಾದ್ರು ಮಾಡ್ದ್ಯೋ? ಹೇಳು. ಅಯ್ಯೋ ಆಂಟಿ, ಬೇರೆ ತರ ಮಾಡಕ್ಕೆ ನನಗೆ ಯಾವ ಐಡಿಯಾನು ಬರ್ಲಿಲ್ಲ. ನೀನ್ ಹೇಳಿದ ಐಡಿಯಾನೇ ಪ್ರಯೋಗ ಮಾಡಿದೆ, ಅದು ಸಕ್ಸಸ್ ಆಯ್ತು. ಫಲ ಕೊಡ್ತು. ಅದಕ್ಕೆ ನಿನ್ಗೆ ಥ್ಯಾಂಕ್ ಯು ಹೇಳೋಣ ಅಂತ ಅಲ್ಲಿಂದ ಓಡ್ ಬಂದೆ ಆಂಟಿ. ಇಲ್ಲ ಅಂದಿದ್ರೆ ನಾನು ಎಷ್ಟು ಬಯಸ್ಕೋಬೇಕಾಗಿತ್ತೋ ಏನೋ. ನನ್ ಗಂಡ ಅಂತೂ ಆಲೇನೆ ಸಿಟ್ ಮಾಡ್ಕೊಂಡಿದ್ರು ನನ್ನ ಮೇಲೆ. ಜವಾಬ್ದಾರಿ ಇಲ್ಲ, ಹಂಗೆ ಹಿಂಗೆ ಮೊದ್ಲು ಕೀ ಬಂದು ಹುಡ್ಕಂಬ ಅಂತಾನ ಬೈಯೋರು. ನನಗಂತೂ ಅದೇ ಚಿಂತೆ ಆಗ್ಬಿಟ್ಟಿತ್ತು. ಸದ್ಯ ಸಮಯಕ್ಕೆ ಸರಿಯಾಗಿ ದೇವ್ರು ಬಂದಂಗ ನಮ್ಮ ಅಂತಕ್ ನೀವು ಬಂದ್ರಿ. ಹೌದಾ, ಸರಿ ಆಯ್ತು ಬಿಡು, ಕೈ ಬಿಡು ಈಗ. ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ನನ್ನಿಂದಾನೆ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನನಗೂ ಸಂತೋಷನೇ. ಹೌದಾಂಟಿ, ನನಗಂತೂ ಕೈ ಕಾಲೇ ಆಡ್ತಾ ಇರ್ಲಿಲ್ಲ. ಹೆಂಗೋ ಸದ್ಯ. ಏನಮ್ಮ, ಏನಿ ಆಶಾ? ಇಲಸ್ಮಕ್ಕ ಅದೇನಂತ ಒಳ್ಳೆ ಕೆಲಸ ಮಾಡಿದ್ಲಪ್ಪ. ನನಗೂ ಹೇಳು ಒಂದಿಷ್ಟು, ನಾವು ಒಂದಿಷ್ಟು ತಿಳ್ಕೊಂತೀವಿ ಅದೇನು ಒಳ್ಳೆ ಕೆಲಸ ಮಾಡಿಲ್ವೋ ಅಂತಾನ. ಅಯ್ಯೋ ಏನೂ ಇಲ್ಲ, ಏನೋ ಒಂದು ಚಿಕ್ಕದಾಗಿ ಒಂದು ಐಡಿಯಾ ಕೊಟ್ಟೆ ಅಷ್ಟೇನೆ. ಆ ಐಡಿಯಾ ಕೆಲಸ ಮಾಡೈತೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ ಬಂದೇವಳೆ ಅಷ್ಟೇನೆ, ಇನ್ನೇನಿಲ್ಲ ಬಿಡು. ಏನಾಯ್ತು ಹೇಳಿ ಲಕ್ಷ್ಮಕ್ಕ? ಆಶಾ ನೀನೇ ಹೇಳೆ, ಏನ್ ಐಡಿಯಾ ಕೊಟ್ಟಿದ್ಲು? ನಿನ್ಗೆ ಏನ್ ಸಮಸ್ಯೆ ಬಂದಿತ್ತು? ನನಗೇನು ಗೊತ್ತಿಲ್ಲ, ಹೇಳು. ಏನಿಲ್ಲ ಆಂಟಿ, ಅದು ನಮ್ಮ ಅತ್ತೆ ನಮ್ಮ ಮಾವ ನನಗೆ ಜವಾಬ್ದಾರಿ ವಹಿಸಿ ಮನೆಯದೆಲ್ಲ ಕೀಗಳನ್ನೆಲ್ಲ ನನ್ನ ಕೈಗೆ ಕೊಟ್ಟಿದ್ರು, ಕೀ ಬಂಚ. ನಾನು ಅದನ್ನ ಇಟ್ಕೊಂಡಿದ್ದೆ. ಆದ್ರೆ ಒಂದ್ ದಿವಸ ಕಳೆದೋಗ್ಬಿಟ್ಟಿತ್ತು. ಯಾರು ತಂಡರೆ ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ನನ್ನ ನಾದ್ನಿ ಮಿಷಿನ್ ಮೇಲೆ ಅನುಮಾನ ಇತ್ತು. ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಲಕ್ಷ್ಮ ಕೈ ಬಂತು. ಅವಾಗ ಒಂದ್ ಐಡಿಯಾ ಕೊಡ್ತು. ನಾನು ಕೀ ಬಂಚ್ ಕೊಡ್ತೀನಿ, ತಗೊಂಡೋಗಿ ಸಿಕ್ತು ಅಂತ ಹೇಳು. ಅವಾಗ ನಿನ್ನ ನಾದ್ನಿ ಗಾಬರಿ ಆಗ್ತಾಳೆ. ಇವಳಿಗೆ ಸಿಕ್ತು, ಏನಾದ್ರು ತಗೊಂಡಿದ್ದೆ ಗಾಬರಿ ಆಗ್ತಾಳೆ, ಇಲ್ದಿದ್ರೆ ಹಂಗೆ ಇರ್ತಾಳೆ. ತಕ್ಷಣ ಹೋಗಿ ನೋಡ್ತಾಳೆ, ಅವಳು ಇಕ್ಕಿರೋ ಜಾಗನ ನೋಡ್ತಾಳೆ. ಅವಾಗ ನೀನು ಅವಳ ಹಿಂದೆ ಹೋಗಿ ಫಾಲೋ ಮಾಡಿ ಇಡೀ ಅವಳನ್ನ ಅಂತ ಹೇಳ್ಕೊಟ್ಟಿತ್ತು. ಹಂಗೆ ಮಾಡ್ದೆ, ಸಿಕ್ಕಿದ್ಲು ಕಳ್ಳಿ. ಅದಕ್ಕೆ ಅಷ್ಟೇನಾ? ಅಯ್ಯೋ ನಾನೇನೋ ದೊಡ್ಡದಾಗ ಏನೋ ಸಾಧನೆ ಮಾಡಿಲ್ಲ ಏನೋ ಇಲ್ಲ ಲಕ್ಷ್ಮಕ್ಕ ಅಂತ ಅಂದ್ಕೊಂಡೆ. ನೀನು ಹೊಗಳದ್ ನೋಡಿದೆ. ಅಯ್ಯೋ ಇಂಥ ಐಡಿಯಾಗಳು ನಾನು 100 ಕೊಡ್ತೀನಿ ಬಿಡು. ಕೊಡ್ತಿದ್ದೆ ಅಲ್ಲ, ಹೇಳೋದು ಸುಲಭ, ಐಡಿಯಾ ಕೊಡೋದು ಎಷ್ಟು ಕಷ್ಟ ಅಂತ ನಿನಗೇನೆ ಗೊತ್ತು. ನಮ್ಮ ಕಷ್ಟ ಅಲ್ಲ, ಕೀ ಬಂಚ್ ಕೊಟ್ಬಿಟ್ಟು ಇದು ಈಗ ಸಿಕ್ತು ಅಂತ ಹೇಳಿ ಅವಳ ಮಕ್ಕದಾಗ ಗಾಬರಿ ನೋಡಿ ಅವಳು ಹುಡಿಕೊಂಡು ಹೋಗ್ತಾಳೆ ಅಂತ ಹೋಗಿ ಹಿಂದೆ ಹೋಗಿ ಹಿಡಿಯೋದು ಅಷ್ಟೇ ತಾನೆ. ಅಯ್ಯೋ ಇಂಥ ಐಡಿಯಾಗಳ ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ. ಹೌದೌದು, ನಮ್ಮ ಭಾಗ್ಯಮ್ಮ ಎಷ್ಟು ಬೇಕಾದ್ರೂ ಐಡಿಯಾ ಕೊಡ್ತಾಳೆ, ಆದ್ರೆ ಒಂದು ಕೆಲಸ ಮಾಡಲ್ಲ ಅಷ್ಟೇ. ಭಾಗ್ಯಮ್ಮ, ಗುಂಡಜ್ಜಿ ಹೇಳಿ ಕೇಳಿಸ್ಕೊಂಡ? ನೀನು ಐಡಿಯಾ ಕೊಡ್ತೀಯ, ಆದ್ರೆ ಆ ಒಂದು ವರ್ಕ್ ಆಗಲ್ವಂತೆ. ವರ್ಕ್ ಆಗಕ್ಕಿನ್ನ ಉಲ್ಟಾ ಹೊಡೆಯೋದೇ ಜಾಸ್ತಿ ಅಲ್ವೇನ್ ಗುಂಡಜ್ಜಿ? ಗುಂಡಜ್ಜಿ ಸುಮ್ಮನಿರ್ತೀಯ? ನಾನು ಯಾವಾಗ ನಿನ್ಗೆ ಐಡಿಯಾ ಕೊಟ್ಟಿದ್ದೆ? ಯಾವಾಗ ಕಾಲೇಜ್ ಕಾಣಿತ್ತು ನಾನು ಐಡಿಯಾ ಕೊಟ್ಟಿದ್ದು? ಯಾವಾಗ ವರ್ಕ್ ಆಗ್ಲಿಲ್ಲ? ಹೇಳು ನೋಡೋಣ. ಗುಂಡಜ್ಜಿ ಹೇಳು, ಒಂದೇ ಒಂದು ಹೇಳು. ನಾನು ಒಂದು ಕೋಳಿ ಸಾಕಿದ್ನಲ್ಲ, ಯಾಟೆನ. ಒಂದೇ ಇತ್ತು ಯಾಟೆ, ಹುಂಜ ಇರ್ಲಿಲ್ಲ. ಒಂದೇ ಸಾಕಿದ್ದೆ. ಅದು ದಿನ ನಮ್ಮಂತ ಗೊತ್ತಾನೆ ಇರ್ಲಿಲ್ಲ. ನಾನ್ ದಿನ ಹೋಗಿ ಹೊಡ್ಕೊಂಬರ್ಬೇಕಾಗತ್ತು, ನಿಂಗಮ್ಮರ್ ಮಂತಕ್ ಹೋಗೋದು ಆ ಹುಂಜದ ಜೊತೆಗೆ. ಅದಕ್ಕೆ ಏನ್ ಮಾಡನೆ ಭಾಗ್ಯಮ್ಮ, ಏನ್ ಮಾಡಿನ ಕೋಳಿ ನಮ್ಮಂತಕ್ ಬರೋದಿಲ್ಲ ರಾತ್ರಿ ಹೊತ್ನಾಗ. ಏನ್ ಮಾಡೋಣ, ಏನಾನ ಒಂದು ಹೇಳಿ ಒಂದು ಐಡಿಯಾ ಕೊಡಿ ಅಂತಂದ್ರೆ, ಕಣ್ಗುಂಡಜ್ಜಿ ಐಡಿಯಾ ಕೊಡ್ತೀನಿ, ಹಂಗೆ ಮಾಡು, ನಿಮ್ಮಂತಕ್ಕೆ ಬರುತ್ತೆ ಅದು, ಇನ್ನು ಯಾರ ಮಂತಕ್ಕೂ ಹೋಗಲ್ಲ ಅಂತ ಅಂದ್ಲು. ಅದಕ್ಕೆ ನಾನು ಸರಿ ಆಯ್ತು ಹೇಳಮ್ಮ ಅಂತಂದೆ. ಏನ್ ಗುಂಡಜ್ಜಿ ಅದು ಐಡಿಯಾ? ಏನ್ ಐಡಿಯಾ ಕೊಟ್ಟಿತ್ತು ಭಾಗ್ಯಕ್ಕಯ್ಯ, ಹೇಳು. ನೀನು ಒಂದೇ ಒಂದು ಯಾಟೆ ಸಾಕಿದ್ಯಾ, ಅದಕ್ಕೆ ಪಾಪ ಅದು ಹುಂಜು ನುಡಿಕೊಂಡು ಅವ್ರ ಮಂತಕ್ಕೆ ಹೋಗುತ್ತೆ. ನೀನು ಒಂದು ಹುಂಜನ್ ತಂದು ಬಿಡ್ಕ, ಆವಾಗ ಎರಡೂ ಸೀದಾ ಆಟ ಆಡ್ಕೊಂಡು ನಿಮ್ಮ ಮಂತಕ್ಕೆ ಬರ್ತವೆ ಅಂತ ಅಂದ್ಲು. ನಾನು ಅದು ಸರಿನೇ ಅಂತ ಅನ್ಕೊಂಡು ನೋಡೋಣ ಅಂತ ತಗೊಂಬಂದೆ ಒಂದು ಹುಂಜನ್ನ. ಇನ್ನೊಂದು ದಿವಸ ಹುಂಜನ್ನು ತಗೊಂಬಂದೆ, ಎರಡು ಆಟ ಆಡ್ತಿದ್ವಿ. ಆದರೆ ರಾತ್ರಿಗೆ ನೋಡಿದ್ರೆ ಯಾಟೆನೂ ಬರಲಿಲ್ಲ, ಹೊಸ್ದಾಗಿ ತಂದಿದ್ದು ಹುಂಜನೂ ಬರಲಿಲ್ಲ. ಎರಡು ಮಾಯ ಆಗೋಗ್ಯವೆ. ಎಲ್ಬೋದು ಏನು ಸುಡ್ಗಾಡು, ಒಂದು ಗೊತ್ತಿಲ್ಲ. ಹಂಗಾಗಿತ್ತು ಗುಂಡಜ್ಜಿ. ಅಯ್ಯೋ ಅಲ್ಲ, ಯಾಟೆ ಮಂತಕ್ಕೆ ಬರಲಿ ಅಂತ ಹುಂಜನ್ ತಂದಿದ್ಯಾ? ಹುಂಜ ಯಾಟೆ ಎರಡು ಸೇರಿ ಎತ್ಲಾಗ ಎದ್ದೇವೆ. ಮತ್ತೆ ಸಿಗ್ಲಿಲ್ವೇನು?
ಇಲ್ಲ ಕಣಮ್ಮ, ಅದು ಯಾವಳು ಹಿಡ್ಕೊಂಡು ಕೊಯ್ಕೊಂಡು ತಿನ್ಲು ಏನು ಸುಡ್ಗಾಡು ಗೊತ್ತಿಲ್ಲ. ಯಾರ ಮಂತ ಕೂಕೊಂಡಿದ್ವೋ ಏನೋ, ನಿಂಗಮ್ಮರ ಮಂತಗಳು ಕೇಳಿದೆ. ನಮ್ಮ ಮಂತಕ್ಕೆ ಬಂದಿಲ್ಲ ಕಣಗುಂಡಜ್ಜಿ ಅಂತಂದ್ರು. ದಿನ ಹೋದಾಗ ಇಲ್ಲೇ ಐತಿ ಹಿಡ್ಕೊಂಡು ಹೋಗು ಅಂತ ಹೇಳೋರು. ಇವತ್ತು ಬಂದಿಲ್ಲಮ್ಮ ನಿಮ್ದು ಯಾಟೆ ಅಂತಂದ್ರು. ನೋಡು, ಮುಂಜಾನೂ ಇಲ್ಲ ಯಾಟೇನೂ ಇಲ್ಲ. ಭಾಗ್ಯಮ್ಮನ ಐಡಿಯಾ ಕೇಳಿ 2 ಕೋಳಿ ಕಳ್ಕೊಂಡಂಗಾಯ್ತು ನಾನು. ಭಾಗ್ಯಂ ಕೊಡೋವೆಲ್ಲ ಇಂಥವೇ ಐಡಿಯಾ ಗುಂಡಜ್ಜಿ. ಆ ಭಾಗ್ಯಮ್ಮನ ಐಡಿಯಾನ ಪ್ರಯೋಗ ಮಾಡಕ್ ಹೋಗ್ಬೇಡ, ಅದು ಎಲ್ಲ ಉಲ್ಟಾ ಹೊಡೆಯುತ್ತೆ. ನಿಂದು ಯಾಟೆ ಹಿಂದೆ ಹುಂಜ ಹೋದಂಗೆ ನಮ್ದು ಇನ್ನೂ ಕಿತ್ಕೊಂಡು ಹೋಗುತ್ತೆ. ಸುಮ್ನಿರು, ಈ ಗುಂಡಜ್ಜಿಗೆ ಸರಿಯಾಗಿ ನೋಡ್ಕೊಂಬಕ್ ಬಂದಿಲ್ಲ ಅಲ್ಲ. ಕತ್ಲಾಗ್ತಿದಂಗೆ ನೋಡ್ಕೊಂಡು ಕೌಸ್ಬೇಕಾಗಿತ್ತು ತಟ್ಟಿ ಹಿಡ್ಕೊಂಡು. ಸುಮ್ಮನೆ ಎತ್ಲಾಗ ಹೋಗಿ ಕುಕ್ಕಂಡ್ರೆ ಅವಿನೇನ್ ಮಾಡ್ತವೆ? ಎಲ್ಲೋ ಬೆಚ್ಚನ್ ಜಾಗ ಎಲ್ಲಿ ಸಿಕ್ತ ಅಲ್ಲೋ ಕುಕ್ಕಂಡೇವೆ, ಯಾರು ಹಿಡ್ಕೊಂಡು ಕೊಯ್ದೇವೆ. ಅದಕ್ಕೆ ನನ್ನ ಐಡಿಯಾ ಪೇಲಾತು ಅಂತ ಹೇಳಕ್ಕಾಗುತ್ತೇನೆ ಲಸ್ಮಕ್ಕ. ಅದು ಗುಂಡಜ್ಜಿ ಪಾಲ್ಟು, ನಂದಲ್ಲ. ಯಾರ್ದೋ ಒಟ್ಟಿನಲ್ಲಿ ಪಾಲ್ಟು, ಗುಂಡಜ್ಜಿದ ಒಟ್ಟಿನಲ್ಲಿ 2 ಕೋಳಿನೂ ಹೋಯ್ತಲ್ಲ ಭಾಗ್ಯಕಯ್ಯ. ನಿನ್ನ ಐಡಿಯಾ ಕೇಳಿ ಅದಕ್ಕೆ ನಗು ಗೊತ್ತೈತೆ. ಸುಮ್ಮನೆ ಇರೇ ಆಶಾ, ನಾನು ಈ ಲಸ್ಮಕ್ ಹೋಗಿಂತಾನ ಅಪ್ನ ಅಂತ ಐಡಿಯಾ ಕೊಡ್ತೀನಿ. ನಿನ್ಗೆ ಇನ್ನ ಏನಾದ್ರೂ ಸಮಸ್ಯೆ ಬಂದ್ರೆ ಇವಳು ತಕ್ ಬರಬೇಡ, ನನ್ ತಕ್ ಬಾ. ನಾನೇ ನಿನ್ಗೆ ಐಡಿಯಾ ಕೊಡ್ತೀನಿ. ಲೇ ಆಶಾ, ಐಡಿಯಾ ಕೇಳಕ್ ಮಾತ್ರ ಭಾಗ್ಯಮ್ಮ ತಕ್ ಹೋಗ್ಬೇಡ. ಆಮೇಲೆ 1ಕ್ಕೆ 2 ಕಿತ್ಕೊಂಡು ಹೋಗುತ್ತೆ. ಹಂಗಾಗ್ಬಿಡುತ್ತೆ. ಹುಷಾರು. ನಾನು ಕೋಳಿ ಕಳ್ಕೊಂಡಂಗೆ ನೀನು ಇನ್ನೇನಾದ್ರೂ ಗಿಟ್ಕೊಂಡಿಯ. ಸರಿ ಆಯ್ತು ಕಣ್ಗುಂಡಜ್ಜಿ, ಬರ್ತೀನಿ. ಆಯ್ತು ಹೋಗಮ್ಮ, ನಿಮ್ಮ ಅತ್ತೆ ಕಾಯ್ತಿರ್ತಾಳೆ. ಹೋಗು. ಸಿಕ್ತಾ ಅಂತೂ ಇಂತ ನಿಂದು ಕೀ ಬಂಚು. ಹೂ ಕಣ್ಗುಂಡಜ್ಜಿ, ಎಲ್ಲ ಲಕ್ಷ್ಮಿ ಆಂಟಿ ಕೊಟ್ಟ ಐಡಿಯಾದಿಂದ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ನನಗಂತೂ ತುಂಬಾ ಖುಷಿ ಆಯ್ತು. ಕೀ ಸಿಕ್ಕಿದ್ದು, ನಿಶಾ ಸಿಗಾಕೊಂಡಿದ್ದು, ನಮ್ಮ ಅತ್ತೆ ಅವಳಿಗೆ ಸರಿಯಾಗಿ ಕೆನ್ನಿಗೆ ಬಿಟ್ಟಿದ್ದು ಅದೆಲ್ಲ ನೋಡಿ ಖುಷಿ ಆಯ್ತು. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಬರ್ತೀನಿ. ಸರಿ ಆಯ್ತು ಹೋಗಮ್ಮ, ಇನ್ಮೇಲೆ ಹುಷಾರಾಗಿ ನೋಡ್ಕ. ಸರಿ ಬರ್ತೀನಿ. ಲೇ ಭಾಗ್ಯಮ್ಮ, ಯಾಕೆ ಮಕ ಹಿಂಗ್ ಊದಿಸ್ಕೊಂಡಿದ್ಯಾ? ಏನಾಯ್ತು? ಬಿಡು ಹೋಗ್ಲಿ. ಏನೋ ತಮಾಷೆಗೆ ಹೇಳಿದ್ದು. ನೀನ್ ಯಾಕಂದ್ರೆ ಹೇಗಾಡ್ತಾ ಇದ್ಯಾ? ಯಾಕಂಗ್ ಮುಗಿತ್ ಮೂತಿ ಇಷ್ಟು ಮೂತಿ ಹಿಂಗ್ ಮಾಡ್ಕೊಂಡಿದ್ಯಾ? ಆಂಜನೇಯನ್ ಮೂತಿ ಮಾಡ್ಕೊಂಡಂಗೆ. ಮತ್ತೆ ಇನ್ನೇನು, ನಾಳ ನೆನ್ನೆ ಮೊನ್ನೆ ಮದ್ವೆ ಆಗಿ ಬಂದಿರೋ ಆಶನ್ ಮುಂದೆ ನನ್ನ ಹಿಂಗ್ ಗೇಲಿ ಮಾಡ್ತಿರಲ್ಲ ಇಬ್ರು. ಅಯ್ಯೋ, ಗೇಲಿ ಎಲ್ಲೇ ಮಾಡಿವಿ? ಇರೋ ಸತ್ಯ ತಾನೇ ಹೇಳಿದ್ದು. ನಿನ್ನ ಐಡಿಯಾದಿಂದ ತಾನೇ ನನ್ನ ಯಾಟೆ ಮುಂದೆ 2 ಕಳೆದೋಗಿದ್ದು. ಅಯ್ಯೋ ಗುಂಡಜ್ಜಿ, ಇನ್ನೊಂದು ಐಡಿಯಾ ಕೊಡ್ತೀನಿ, ಹಂಗ್ ಮಾಡು. ಯಾಟೆ ಮುಂದೆ ಎಲ್ಲಿದ್ರು ಅವೇ ವಾಪಸ್ ಬರ್ತವೆ. ತಾಯಿ, ನಿನ್ನ ಐಡಿಯಾಕ್ಕೊಂದು ದೊಡ್ಡ ನಮಸ್ಕಾರ. ಬೇಡ ಕಣಮ್ಮ, ಬೇಡ. ಸಾಕು, ಈ ಕಳ್ಕೊಂಡಿರೋದೇ ಸಾಕು. ಆಮೇಲೆ ಇನ್ನೇನಾದ್ರೂ ಹೇಳೋದು, 2 ಯಾಟೆ 2 ಹುಂಜೆ ತಗೊಂಬ, ಅವು ಬರ್ತವೆ ಎಂಬುದು. ಅವು ಎತ್ಲಗನ ಓಡೋಗೋದು ಯಾಕೆ ಬೇಕು? ಯಾಕೋ ನನಗೆ ಕೋಳಿ ಸಾಕು ಅಂತ ಭಾಗ್ಯನೇ ಇಲ್ಲ ಅನ್ಸುತ್ತೆ. ಇವನೇ ಒಂದು ಯಾಟೆ ತಂದು ಬಿಡ್ಕೊಂಡೆ, ಅದು ಎತ್ಲಾಗ ಹೋಗೋತು. ಅದ್ರ ಜೊತೆಗೆ ಹುಂಜೆ ಇರಲಿ ಅಂತ ನೀನು ಐಡಿಯಾ ಕೊಟ್ಟಿಂದ ಹುಂಜೆ ತಂದೆ, ಅದು ಹೋಯ್ತು. ಬೇಡ ಬೇಡ. ಭಾಗ್ಯಮ್ಮ, ನೀನ್ ಯಾರಿಗೂ ಐಡಿಯಾ ಕೊಡಕ್ ಹೋಗ್ಬೇಡ. ಆಯ್ತು ಬಿಡಮ್ಮ, ನೀನೇ ಐಡಿಯಾ ಕೊಡು. ನೀನೇ ಬುದ್ಧಿವಂತೆ. ನಾವು ಎಲ್ಲ ದೊಡ್ಡ್ರೆ. ಅಯ್ಯೋ, ಸುಮ್ಮನೆ ತಮಾಷೆ ಮಾಡಿದ್, ಬೇಜಾರು ಮಾಡ್ಕೋಬೇಡ ಬಿಡೆ ಭಾಗ್ಯಮ್ಮ. ಅಲ್ಲೇ ಉಂಡು ಬಂದ? ಏನ್ ಸರ್ ಮಾಡಿದ್ದೆ ಹೇಳಮ್ಮ. ಉಂಡು ಬಂದೆ. ನೀನು ಇಂಥ ಚೆನ್ನಾಗಿ ಕಲ್ತಿರ್ತೀಯ. ಯಾರನ್ನ ರೇರ್ಸೋದು, ಆಮೇಲೆ ನಗ್ಸೋದು ಅಷ್ಟೇನೆ. ಮತ್ತೆ ಕಾಮಿಡಿನೂ ಇರಬೇಕು, ಫ್ರೆಂಡ್ಶಿಪ್ ಇರಬೇಕು, ಎಲ್ಲ ಇರಬೇಕು. ನಾನು ನೀನು ಎಷ್ಟು ವರ್ಷದಿಂದ ಪರಿಚಯ ಹೇಳು. ಅವಾಗಿಂದ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೌದು ಬಿಡಮ್ಮ, ನಿಮ್ಮಿಬ್ರು ಗೆಳೆತನ ಹಿಂಗೇ ಇರ್ಲಿ ಸಾಯತಕನ. ಗುಂಡಜ್ಜಿ, ಹಿಂಗೇ ಇರುತ್ತೆ. ಆಮೇಲೆ ಗುಂಡಜ್ಜಿ, ಭಾಗ್ಯಮ್ಮ ನಾನು ಹೆಂಗಾದ್ರೂ ಮಾಡಿ ಯಾತ್ರೆಗಾದ್ರೂ ಸೋಲಿಸ್ಬೇಕು ಅಂತ ಏನೇನು ಪ್ರಯತ್ನ ಮಾಡ್ತಾಳೆ. ಎಲ್ಲದ್ರಾಗೂ ಬರೀ ಫೇಲ್ ಆಗದೆ. ಈಗ ನೋಡು, ಆಶಂತಾಗೆ ನಾನು ಐಡಿಯಾ ಕೊಡ್ತೀನಿ ಅಂತ ಬಂದ್ಲು. ನೀನು ಬಂದು ಇನ್ನೇನೋ ಹೇಳಿ ಕಾಮಿಡಿ ಮಾಡ್ಬಿಟ್ಟಿ ಅದನ್ನ. ಹಿಂಗೆ ನಮ್ಮ ಭಾಗ್ಯಮ್ಮ. ಹೋಗ್ಲಿ ಬಿಡು, ಏನ್ ಎಲ್ಲಾದ್ರಾಗೂ ನೀನೇ ಗೆಲ್ಲಲ್ಲ. ನಾನು ಗೆದ್ದು ತೋರಿಸ್ತೀನಿ ಒಂದಲ್ಲ ಒಂದ್ಸರಿ. ಅವಾಗ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಗುಂಡಜ್ಜಿ, ಹೋಗೋಣ. ಸರಿ ಬಾರಮ್ಮ. ಅಯ್ಯಪ್ಪ, ಈಟತ್ತು ಏನು ಒಟ ಗೊತ್ತಿದ್ದು ಓಸು ಹೆಂಗಸರು ಸೇರ್ಕೊಂಡು. ಇವೇನು ಬಾಯೋ ಬೊಂಬಾಯೋ? ನಾನು ಅವಾಗಿಂದ ಕಾಯ್ತಾ ಇದ್ದೀನಿ, ಹೋದ್ರೆ ಸಾಕು ಈ ಅಮ್ಮಂತ ಮಾತಾಡೋಣ ಅಂತಾನ. ಆಂಟಿ ಆಂಟಿ, ಓ ಏನೇ ತುಂಟಿ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿನಗೂ ಏನಾದ್ರೂ ಐಡಿಯಾ ಬೇಕಾ? ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಯಾ ಅಥವಾ ಯಾರನ್ನಾದ್ರೂ ಬಲಿಗೆ ಬೀಳಿಸ್ಕೊಂಬಕ್ಕೆ ಟ್ರೈ ಮಾಡ್ತಾ ಇದ್ಯಾ? ಬಲಿಗೆ ಬೀಳಿಸ್ಕೊಂಬಕ್ಕೆ ಏನಾದ್ರೂ ಐಡಿಯಾ ಕೊಡ್ಲಾ ನಿನ್ಗೂನು? ನೀನ್ ಕೊಡೋವೆಲ್ಲ ಬರೀ ಅಂತ ಐಡಿಯಾ. ನಾಚಿಕೆ ಆಗಲ್ವ ಇಂಥ ಐಡಿಯಾನೆಲ್ಲ ಕೊಡ್ತೀಯಲ್ಲ? ಅಲ್ಲ, ಆಶನ್ಗೆ ನೀನು ಐಡಿಯಾ ಕೊಟ್ಟಿದ್ದು ಅಂತದೆಲ್ಲನಾ? ಏಯ್, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಹುಡುಗಂಗ್ ಬೀಳಿಸ್ಕೊಂಬಕ್ಕೆ, ಹುಡುಗಿನ ಲವ್ ಮಾಡಕ್ಕೆ ಅಂತಕ್ಕೆಲ್ಲ ನಾ ಐಡಿಯಾ ಕೊಡಲ್ಲ. ಏನೋ ನೀನ್ ಬಂದೆಲ್ಲ ತಮಾಷೆ ಕೇಳಿದ್ದು ಅಷ್ಟೇನೆ. ಹೇಳು, ಈಗೇನ್ ಬಂದಿದ್ದು?
ಅಲ್ಲ ನೀವು ನಮ್ಮ ಆಶನಿಗೆ ಯಾಕೆ ಐಡಿಯಾ ಕೊಟ್ರಿ ಹಾ? ನಿಮ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಮ್ಮನೆ ವಿಚಾರ ನಿಮ್ಗೆ ಯಾಕ್ರಿ ಹಾ? ನಿಮ್ ಕೆಲಸ ಎಷ್ಟೈತೋ ನಿಮ್ಮ ಮನೆ ವಿಚಾರ ಎಷ್ಟೈತೋ ಅಷ್ಟ್ರಾಗೆ ನೋಡ್ಕೊಂಡಿರ್ಬೇಕು ಹಾ. ನಮ್ಮನೆ ಸುದ್ದಿ ಬಂದ್ರೆ ನಾನ್ ಸುಮ್ನಿರಲ್ಲ. ಅದು ನನ್ನ ವಿಷಯಕ್ಕೆ ನೀನ್ ತಲೆ ಹಾಕದ್ ಬೇಕಾಗಿಲ್ಲ ಹಾ. ಹೇ ಅಮ್ಮಣ್ಣಿ ಯಾರ್ತ ಮಾತಾಡ್ತಾ ಇದ್ಯಾ ಹಾ? ನಿನ್ ವಿಷಯಕ್ಕೆ ನಾನೇನ್ ತಲೆ ಹಾಕಿದೀನಿ ಹಾ? ನನ್ನ ವಿಷಯಕ್ಕೆ ಅಂದ್ರೆ ನೀನು ಆಶನ್ಗೆ ಐಡಿಯಾ ಕೊಡಬಾರ್ದಾಗಿತ್ತು. ನೀನ್ ಐಡಿಯಾ ಕೊಟ್ಟಿದ್ದಿಂದ ನಮ್ಮ ಅಮ್ಮನ ಹತ್ರ ನಾನು ಒದೆ ತಿಂದೆ ಹಾ. ಎಷ್ಟು ಅವಮಾನ ಆಯ್ತು ಗೊತ್ತಾ ಆಶನ್ ಎದುರಿಗೆ. ನೀನ್ ಯಾಕೆ ಕೀ ಬಂಚಿ ಎತ್ಕೊಂಡು ಯಾಕೆ ಬಚ್ಚಿಟ್ಟು ಅವಳನ್ನ ಯಾಕೆ ಬಯಸ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣನ ಹತ್ರ ಹಾ? ಅದು ತಪ್ಪಲ್ವಾ? ಅದು ತಪ್ಪೋ ಸರಿನಾ? ನೀವೇನ್ ಕೇಳ್ಬೇಕಾಗಿಲ್ಲ ಅದನ್ನ. ಮತ್ತೆ ನೀನು ಅಷ್ಟೇನೆ, ನೀನು ನಾನು ಕೇಳ್ಬೇಕಾಗಿಲ್ಲ. ನಾನು ಐಡಿಯಾ ಕೊಡ್ತೀನೋ ಬಿಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗೈತೆ? ನಿನ್ಗೇನಾದ್ರೂ ಹೇಳದ್ನ ನಾನು? ಆಶಾ ಬಂದ್ ಕೇಳಿದ್ಲು ಹೇಳ್ದೆ ಅಷ್ಟೇನೆ ಹಾ. ಸುಮ್ನೆ ಹೋಗ್ತಾ ಇರು. ನಿನ್ನಾಟ ನನ್ನ ಹತ್ರ ನಡ್ಸಕ್ ಬರ್ಬೇಡ. ನಾನು ಆಶಾ ಅಲ್ಲ. ನೀವು ಅಷ್ಟೇನೆ, ಯಾರ ಹತ್ರ ಬೇಕಾದ್ರೂ ಇಟ್ಕೊಳ್ರಿ, ನನ್ನ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಏನಾದ್ರೂ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ, ನಮ್ಮ ಮನೆ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನಿರೋದಿಲ್ಲ ಹಾ. ಈ ಐಡಿಯಾ ಕೊಡೋದು ಅವ್ರಿಗೂ ತಂದಿಕ್ಕದು ಮಾಡೋದೇ ಚೆನ್ನಾಗಿರಲ್ಲ. ಏಯ್ ತಪ್ಪು ಮಾಡಿರೋಳು ನೀನು. ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ಹಾ? ಕೀ ಎತ್ಕೊಂಡು ಬಚ್ಚಿಕ್ಕಿ ಅವಳನ್ನ ಬಯಸಿ ನಿಂದೆ ಜೋರಾಗಿತ್ತಲ್ಲ. ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನೂ ಇಲ್ಲ ಹಾ. ನನ್ನ ಬಗ್ಗೆ ಗೊತ್ತಿಲ್ಲ ನಿನ್ಗೆ ಅಮ್ಮಣ್ಣಿ. ಬಂದ್ಬಿಟ್ಲಿ ಇಲ್ಲಿ ಈ ಟೈದಳೆ ನೋಡ್ದ ನನಗೆ ವಾರ್ನಿಂಗ್ ಕೊಡ್ತಾಳ. ವಾರ್ನಿಂಗ್ ನಾನು ಯಾರಿಗೆ ಬೇಕಾದ್ರೂ ಐಡಿಯಾ ಕೊಡ್ತೀನಿ, ಯಾರ ಮನೆಗೆ ಹೋದ್ರೂ ಹೋಗ್ತೀನಿ, ಯಾರನ್ನಾದ್ರೂ ಮಾತಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರು ಹಾ? ನೀನ್ ಯಾರು ಹೇಳು? ಯಾರನ್ನಾದ್ರೂ ಮಾತಾಡ್ಸ್ರಿ, ಯಾರಿಗಾದ್ರೂ ಐಡಿಯಾ ಕೊಡ್ರಿ. ಆದ್ರೆ ನಮ್ಮ ಮನೆಯವ್ರಿಗೆ ನೀವು ಐಡಿಯಾ ಕೊಡಂಗಿಲ್ಲ, ಮಾತಾಡ್ಸಂಗಿಲ್ಲ ಹಾ. ನಮ್ಮ ಮನೆ ಹತ್ರಕ್ಕೆ ಬರಂಗಿಲ್ಲ ನೀವು ಇನ್ಮೇಲೆ ಹಾ. ಹೌದಾ? ಯಾಕೋ ಹಾ? ನೀನು ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು, ಗಂಡನ ಮನೆಗೆ ಹೋಗ್ತೀಯಲ್ಲ ಅವಾಗ ಅದು ನಿನ್ ಮನೆ, ಇದು ನಿನ್ ತವ್ರ ಮನೆ ಹಾ. ಮದ್ವೆ ಆಗೋವರೆಗೂ ಅಷ್ಟೇ ನಿನ್ ಮನೆ, ಆಮೇಲೆ ಇದು ತವ್ರ ಮನೆ ಆಗುತ್ತೆ. ಸುಮ್ನೆ ಹೋಗು. ಓಹೋ ಬಂದ್ಬಿಟ್ಲಿ ಇಲ್ಲಿ. ಬರ್ಬೇಡ ಅಂತ ಹೇಳಕ್ಕೆ ನೀನ್ ಯಾರು ಹಾ? ನಡಿ ನಿಮ್ಮ ಅಮ್ಮನ ತಗ ಬರ್ತೀನಿ. ನಿಮ್ಮ ಅಮ್ಮನ ತಗ ಬರ್ಲಾ? ಹೇಳ ಬಂದಿಂಗ್ ನಿನ್ ಮಗಳು ನಾನು ಬೈತಾ ಇದ್ದಾಳೆ ಅಂತನ. ಬೇಡ ಬೇಡ ಬೇಡ. ಆದ್ರೆ ನೀವು ಇಂಥ ಐಡಿಯಾ ಎಲ್ಲ ಕೊಟ್ಟು ಜಗಳ ತಂದಿಕ್ಬೇಡ್ರಿ. ಸುಮ್ನೆ ಹೋಗು. ನಿನ್ ಮಾತೆಲ್ಲ ಕೇಳಕ್ಕೆ ನಾನು ಚಿಕ್ಕ ಹುಡುಗಿ ಅಲ್ಲ ಹಾ. ನನಗೆ ಗೊತ್ತೈತಿ ಯಾರಿಗೆ ಏನ್ ಹೇಳ್ಬೇಕು, ಯಾರ ತಗ ಹೆಂಗ್ ಮಾತಾಡ್ಬೇಕು ಅಂತ. ಹೋಗೆ. ಅನ್ಎಜುಕೇಟೆಡ್ ಬ್ರೂಟ್ಸ್. ಯಾವ ತರ ಮಾತಾಡ್ತಾರೆ ನೋಡು ಈ ಹೆಂಗ್ಸು. ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಬಂದ್ಬಿಟ್ಲಿ ಇಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.